ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ ಸುನಿ. ತುಂಬ ದಿನಗಳ ನಂತರ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ದಿವಸ ಬಿಟ್ಬಿಡ್ತೀನಿ, ಸ್ವಲ್ಪ ದಿವಸ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಯಿತು ನಾನು ವೀಡಿಯೋ ಮಾಡೋದು ಬಿಟ್ಟಿದ್ದೆ. ಸೊ ಆಗೊಮ್ಮೆ ಈಗೊಮ್ಮೆ ಅಷ್ಟೇ ವೀಡಿಯೋ ಮಾಡ್ತಿದ್ದೆ. ಇವತ್ತು ಏನು ವಿಶೇಷ ಅಂತ ನಿಮಗೆ ಗೊತ್ತಿರ್ಬೋದು. ಇವತ್ತು ಗುರುಪೂರ್ಣಮಿ. ಸೊ ಎಲ್ಲರೂ ಗುರುಗಳು ಅವರ ಪೂಜೆ ಮಾಡ್ತಾರೆ. ಗುರುಗಳ ಪೂಜೆ ಮಾಡೋದ್ರಿಂದ ಎಲ್ರಿಗೂ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ. ನಾನು ಕೂಡ ಈಗ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ಬೇಗ ಈಗ ಸ್ನಾನ ಮಾಡ್ಕೊಂಡ್ಬಂದು ಈಗ ರೆಡಿಯಾಗಿ ಊಟಕ್ಕೆಲ್ಲ ಪೂಜೆ ಮಾಡೋಣ. ಈಗ ಸ್ವಲ್ಪ ಬಟ್ಟೆಲ್ಲ ಇಟ್ಟು ರೆಡಿ ಆಗೋಣ. ಸ್ಟಿಕ್ಕರ್ ಇಟ್ಕೊಳ್ಳೋಣ. ಪೂಜೆ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ದಪ್ಪ ಬಿಂದಿನೇ ಇಡೋದು, ಹಾಗಾಗಿ ದಪ್ಪ ಬಿಂದಿ ಇಡ್ತಾಯಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ಟೋದ್ರಿಂದ ಪಕ್ಕದಲ್ಲಿ ಡಿಸ್ಟರ್ಬ್ ಜಾಸ್ತಿ ಇದೆ. ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಫಸ್ಟು ದಪ್ಪ ಬಿಂದಿ ಇಟ್ಟು ಕುಂಕುಮ ಇಡೋದೆ ನನ್ನ ಅಭ್ಯಾಸ. ನಾವು ರೆಡಿ ಆಗಿಬಿಟ್ಟು ಆಮೇಲೆ ದೇವ್ರಿಗೆ ರೆಡಿ ಆಗಬೇಕಂತೆ. ಹೇಗಂದ್ರೆ ಹಾಗೆ ಪೂಜೆ ಮಾಡಬಾರ್ದು ಅಂತ ನೀವು ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರಲ್ವ. ಸೊ ಹಾಗಾಗಿ ನಾನು ರಾತ್ರಿ ಕೂಡ ಧಾರಾವಾಹಿ ನೋಡಿ, ಇಷ್ಟೊತ್ತಲ್ಲೂ ಧಾರಾವಾಹಿ ನೋಡೋ ಅಭ್ಯಾಸ ನಮಗಿದೆ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಪೂಜೆ ಮಾಡೋದು ನಮ್ಮ ಮನಸ್ಸಿಗೆ ತೃಪ್ತಿ ಸಿಕ್ಕಲಿ ಅನ್ನೋ ಕಾರಣಕ್ಕೆ. ಸೊ ಇವತ್ತು ಎಲ್ಲ ದಿನವರಿಗೂ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಬೇಕು. ಸೊ ರಾಘವೇಂದ್ರವರು, ಸಾಯಿಬಾಬಾ, ಗುರು ದತ್ತಪೀಠ ಇವೆಲ್ಲ ನಮ್ಮ ಗುರುಗಳು, ನಮ್ಮ ಆರಾಧ್ಯ ದೈವಗಳು. ಸೊ ಬನ್ನಿ ಪೂಜೆ ಮಾಡೋಣ. ತಯಾರಿ ಮಾಡೋದೇ ಈಗ ತಯಾರಿ ಮಾಡಿ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈಗ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮಗೂ ಪ್ರೋತ್ಸಾಹ ಕೊಡ್ತೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗಲ್ಲಿ ಇವತ್ತು ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮಕ್ಕಳು, ಹಸ್ಬೆಂಡ್ ಎಲ್ಲ ಕಾಲೇಜು, ಸ್ಕೂಲು, ಡ್ಯೂಟಿಗೆಲ್ಲ ಹೋಗಿದ್ದಾರೆ. ನನ್ನ ಮಗಳು ಸಂಜೆ ಬರ್ತಾಳೆ, ಮಗ ಮಧ್ಯಾಹ್ನ ಬರ್ತಾನೆ. ಸೊ ಹಾಗಾಗಿ ಪೂಜೆ ಮಾಡೋಣ, ಎಲ್ಲ ವ್ಯವಸ್ಥೆ ಮಾಡೋಣ. ಮಾಡಿ ನಮ್ಮದೇನು ಪುಟ್ಟ ಪೂಜೆ ಬೇಗ ಮುಗ್ದೋಗ್ಬಿಡುತ್ತೆ. ಸೊ ಪೂಜೆ ಮಾಡೋಣ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಪೂಜೆ ಮಾಡಿದ್ರು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ರಾಯರಿಗೆ ತುಳಸಿ ಇಡೋಣ. ಈ ರೀತಿ ಹೂವೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹೂವು ಮುಡಿಸಿದಾಯಿತು. ಈಗ ಸ್ವಲ್ಪ ರಾಯರಿಗೆ ನೈವೇದ್ಯ ಅಂಥೇಳಿ ಅವಲಕ್ಕಿ ಸಕ್ಕರೆ ಹಾಕ್ತಾಯಿದ್ದೀನಿ. ಅವಲಕ್ಕಿ ಸಕ್ಕರೆ ಹಾಕೋಣ. ಸಕ್ಕರೆ ಖಾಲಿ ಆಗಿತ್ತು ಅಂತ ಹಾಕ್ತೆ, ಎಲ್ಲ ತುಂಬಿಬಿಡ್ತು. ಅದಕ್ಕೆ ಅವಲಕ್ಕಿ ಸಕ್ಕರೆ ಜೊತೆಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನೂ ಹಾಕ್ತೀನಿ. ಅವಲಕ್ಕಿ ಸಕ್ಕರೆ ಜೊತೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ದೇವ್ರ ಮುಂದೆ ಇಡೋಣ. ರಾಯರಿಗೆ ಅಂತೇಳಿ ಅವಲಕ್ಕಿ, ದ್ರಾಕ್ಷಿ ಗೋಡಂಬಿ ಇಟ್ಟು ಇವತ್ತು ಸಿಂಪಲಾಗಿ ಗುರುಪೂರ್ಣಮಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಪೂಜೆ ಮಾಡಿಕೊಂಡೆ. ಈ ರೀತಿ ತುಂಬ ದಿನಗಳ ನಂತರ ಮಳೆ ಬರ್ತಾ ಇದೆ. ಬಟ್ಟೆ ಒಣಗಾಕೋಣ ಅಂದ್ಕೊಂಡಿದ್ವಿ. ಇವತ್ತು ಗುರುಪೌರ್ಣಮಿಯಿಂದ ಮಳೆನೂ ಕೂಡ ಬರ್ತಾ ಇದೆ. ತುಂಬ ದಿವಸದಿಂದ ಮಳೆನೂ ಇರಲಿಲ್ಲ. ಫಾರ್ ಫಸ್ಟ್ ಟೈಮ್ ಇಷ್ಟು ಜೋರಾಗಿ ಮಳೆ ಇಷ್ಟೊತ್ತಲ್ಲಿ ನೋಡ್ತಾ ಇದ್ದೀವಿ. 5 ನಿಮಿಷ ಉಯ್ದ್ಬಿಟ್ಟು 5 ನಿಮಿಷ ಸ್ಟಾಪ್ ಆಗ್ತಿತ್ತು. ಬಟ್ ಇದು ಎಷ್ಟು ಗಂಟೆವರೆಗೂ ಉಯ್ಯುತ್ತೆ ಅಂತಲೂ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಲೋ ಆಯಿತು. ಸಡನ್ಲಿ ಮಳೆ ಇದು ಈಗ ಬರ್ತು ನೋಡಿ, ಸ್ಟಾಪೇ ಆಯಿತು. ಎಲ್ಲ ಮುಗಿಸಾಗಿತ್ತಲ್ಲ, ಹಾಗಾಗಿ ಮಳೆ ಕೂಡ ಬಂದೋಯ್ತು. ಹಾಗಾಗಿ ನೀನು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವಳು ತುಂಬ ದಿವಸದಿಂದ ಕೇಳ್ತಾಯಿದ್ಲು ಗೋಬಿ ಮಂಚೂರಿ ಮಾಡುವಮ್ಮ ಅಂತ. ಸೊ ಇವಾಗ ಹೆಂಗಿದ್ರು ಗೋಬಿ ಮಂಚೂರಿ ಮಾಡೋಣ. ಅವಳು ಬರೋ ಟೈಮ್ ಆಯಿತು. ಅವಳು ಬರೋಷ್ಟಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಬಿಡೋಣ. ಎಲ್ಲ ಕತ್ತರಿಸಿ ಇದನ್ನ ಪೀಸ್ ಮಾಡಿ ಇಟ್ಕೊಳ್ಳೋಣ. ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾಯಿರೋದು ಗೋಬಿ ಮಂಚೂರಿ. ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂತು. ಸೊ ಅದಕ್ಕೋಸ್ಕರ ಈಗ ಮನೇಲೇ ಮಾಡೋಣ ಕಣಮ್ಮ ಅಂತ ಹೇಳಿ ಹೇಳ್ತಾ ಇದ್ಲು ಅವತ್ತಿಂದ. ಸೊ ಇವಾಗ ಎಲ್ಲ ಉತ್ತರಿಸಿ ತೊಳೆದು ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಯಾರೆಲ್ಲ ಗೋಬಿ ಮಂಚೂರಿ ಮನೇಲೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಈ ವಿಡಿಯೋದಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸಿಂಪಲಾಗೆ ಮಾಡ್ಕೋಬೋದು, ಏನು ಅಂತ ರಿಸ್ಕ್ ಇಲ್ಲ. ಸೇಮ್ ಟು ಸೇಮ್ ಅಂಗಡಿಲಿ ಯಾವ ರೀತಿ ಬರುತ್ತೋ ಅದೇ ಥರನೇ ಬರುತ್ತೆ. ಮನೇಲಿ ಕೂಡ ಇದೇ ಫ್ಲೇವರು ಎಲ್ಲನೂ ಚೆನ್ನಾಗೇ ಇರುತ್ತೆ. ಮನೇಲಿ ಆದರೆ ಹೆಲ್ದಿಯಾಗೂ ಇರುತ್ತಲ್ಲ. ಸೊ ಟ್ರೈ ಮಾಡಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್ ಅಲ್ವಾ. ನಾನಿವಾಗ ಒಂದು ಕೋಸಲ್ಲಿ ಇಷ್ಟು ಹಾಕಲ್ಲ, ಅರ್ಧ ಹಾಕ್ತೀನಿ, ಇನ್ನು ಅರ್ಧ ಎತ್ತಿಡ್ತೀನಿ. ಸೊ ನೋಡೋಣ. ಸೆಕೆಂಡ್ ಟೈಮ್, ಫಸ್ಟ್ ಟೈಮು ಚೆನ್ನಾಗಿ ಬಂದಿದೆ. ನನ್ನ ಮಗ ಟ್ರೈ ಮಾಡಿದ್ದ. ಸೆಕೆಂಡ್ ಟೈಮ್ ನಾವು ಟ್ರೈ ಮಾಡಿದ್ವಿ, ಪರವಾಗಿರಲಿಲ್ಲ. ಅಂದರೆ ನಾನು ಮಾಡ್ತಾ ಇದ್ದಿದ್ದು ಸೆಕೆಂಡ್ ಟೈಮ್. ನನ್ನ ಮಗನ ಲೆಕ್ಕ ತೊಗೊಂಡ್ರೆ ಇದು 3rd ಟೈಮ್ ಆಗುತ್ತೆ. ಸೊ ಕಟ್ ಮಾಡೋಣ. ಕಟ್ ಮಾಡಿಕೊಂಡು ಅದು ಬರೋಕ್ಕೆ ಇದನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಬನ್ನಿ, ಇದನ್ನು ಕಟ್ ಮಾಡಾದ್ಮೇಲೆ ಮತ್ತೆ ಸಿಗೋಣ. ಇದು ಕಟ್ ಮಾಡೋಣ. ನೀರಿನ ಅಂಶ ಏನು ಸೇರ್ಸಂಗಿಲ್ವಲ್ಲ. ಸೊ ತೊಳೆದಿರೋದು ಏನು ನೀರಿದೆ ಮತ್ತು ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ವಲ್ಲ. ಸೊ ಇದೇ ನೀರು ಸಾಕಾಗುತ್ತೆ. ಇದು ಸ್ವಲ್ಪ ಹೊತ್ತು ಕಟ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಡ್ರೈ ಆಗುತ್ತೆ. ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆಗುತ್ತಲ್ಲ, ಹಾಗಾಗಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಕೆಲವು ನಿಮಗೂ ಗೊತ್ತಿರುತ್ತೆ ಕೆಲವ್ರಿಗೆ. ಸೊ ನಾನು ಈ ರೀತಿ ಗೋಬಿ ಮಂಚೂರಿ ಮಾಡ್ಕೊತೀನಿ. ಈಗ ಇದನ್ನ ಸಣ್ಣಗೆ ಕಟ್ ಮಾಡಿ ಬಿಡೋಣ. ಕೈಯಾಗ ಕುಯ್ಕೊಬಿಟ್ಟೆ ನೋಡಿ, ಪುಟ್ಟಾಗೆ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಅದಕ್ಕೆ ಈ ಥರ ಪುಟ್ಟ ನಿಮ್ಗೆ ಗೊತ್ತಿರುತ್ತಲ್ಲ. ತುಂಬ ಚಿಕ್ಕ ಇದ್ರೇ ಅದು ನಿಮಗೆ ಕಲಸೋದಕ್ಕೆಲ್ಲ ಸರಿ ಹೋಗುತ್ತೆ. ಹಾಗಾಗಿ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋಣ, ಸಿಗೋಣ. ಫೈನಲಿ ಈ ರೀತಿ ಕೋಸನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಕಾರ್ನ್ಫ್ಲೋರ್, ಖಾರದ ಪುಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾರ್ನ್ಫ್ಲೋರನ್ನು ಹಾಕೋಣ. ಆಯಿತಾ, ಸಾಕು. ಇದೆ ನಮಗೆ, ಇದು ಜಾಸ್ತಿ ಇವೇ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಮ್ಮನ್ನು ಬೆಳೆಸಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ಕರ್ನಾಟಕ ಜನತೆ ನಮಗೂ ಒಂದು ಗೌರವ ಸಿಗಬೇಕು. ಎಲ್ಲರೂ ಬೆಳೆಸಬೇಕು ಅಲ್ವಾ. ಇದ್ರೊಳಗೆ ಏನು ಜಾಸ್ತಿ ಇಲ್ಲ. ಇದು ಎಷ್ಟು ಗ್ರಾಮ್ ಇದೆ? 100 ಗ್ರಾಮ್ ಇದೆ. 2 ಟೈಮ್ ಮಾಡ್ಕೊಬೋದು. 100 ಗ್ರಾಮಲ್ಲಿ 2 ಸತಿ ಮಾಡ್ಬೋದು. ಇದನ್ನು ಮಕ್ಕಳಿಗೆ ಬೇಜಾರಿಗೆ ಚೆನ್ನಾಗಿ ಮನೇಲೇ ಮಾಡ್ಕೊಬೋದು ತಟ್ಟಂತಾನೆ. ಅಳತೆ ಮಾಡೋಣ. ನಾನು ಇದಕ್ಕೆ ಒಂದು 3 ಸ್ಪೂನ್ ಹಾಕ್ಕೊಳ್ತೀನಿ. 3 ಸ್ಪೂನ್ ಹಾಕ್ಕೊಳ್ತೀನಿ. ಆಮೇಲೆ ಕಡಿಮೆ ಆದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕ್ತಾರೆ. ನಾನೇನು ಹಾಕ್ತೀನಿ ಅಂತ ನೋಡ್ತೀನಿ. 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್. ಸಾಲ್ಟೇಜ್ ಎಲ್ಲ ಆಮೇಲೆ ಹಾಕ್ಕೊಳ್ತೀನಿ. ಮಗಳು ಸ್ಕೂಲ್ ಮುಗಿಸ್ಕೊಂಡು ಬಂದು ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಗೋಬಿ ಮಂಚೂರಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡೋಕ್ಕೆ ಇಡೋಣ.
ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದೆಲ್ಲ ಗೋಬಿ ಮಂಜೂರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆಗೆ ನುಗ್ಗೆಕಾಯಿ ಸಾಂಬಾರು. ಸೊ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗ್ತಾರೆ. ಇವಾಗ ಎಣ್ಣೆ ಕಾಯೋಷ್ಟಕ್ಕೆ ನಾವೇನು ಮಾಡ್ಕೊಳ್ಳೋಣ, ಏನು ಮಾಡ್ಕೊಳಕ್ಕಾಗಲ್ಲ, ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಲ್ವಾ. ಅವಳು ಸ್ಥಾನಕ್ಕೆ ಹೋಗಿದ್ದಾಳೆ. ಬೆಳಿಗ್ಗೆ ಹೊತ್ತು ಟೈಮ್ ಸಿಕ್ಕಲ್ಲ ಅಂದ್ಬಿಟ್ಟು ಈಗ ಸ್ಥಾನಕ್ಕೆ ಹೋಗಿದ್ದಾಳೆ. ಸೊ ಅವಳು ಬಂದು ದೀಪ ಹಚ್ಕೋತಾಳೆ. ನಾನು ಬೆಳಿಗ್ಗೆ ಪೂಜೆ ಮಾಡಿದ್ದೆ, ಹಾಗಾಗಿ ನಾನೇನು ದೀಪ ಹಚ್ಚಕ್ಕೆ ಹೋಗೋಲ್ಲ. ಈಗ ಗೋಬಿ ಮಂಜೂರಿ ಮಾಡೋಣ. ಮಾಡಿಬಿಟ್ಟು ಸ್ವಲ್ಪ ಕಾಫಿ ಕಾಯಿಸೋಣ. ಬರ್ತಾಳೆ, ಮುಂದೇನಾಗುತ್ತೆ ವಾಚ್ ಮಾಡಿ ಮುಂದೆ ಏನೇನು ಮಾಡೋಣ ಅಂತ. ಓಕೆ, ಎಣ್ಣೆ ಬಿಟ್ಟಿದ್ದೀನಿ. ಡ್ರಿಪ್ ಇದನ್ನು ಎಣ್ಣೆ ಕರಿಯಕ್ಕೆ ಹಾಕಿದ್ದೀನಿ. ಕಾಫಿಗೂ ಒಂದು ಸೈಡ್ ಇಟ್ಟಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ ನನಗೆ. ಚೆನ್ನಾಗೆ ಬಿಸಿ ಬಿಸಿ ಆಗಿರೋ ಗೋಬಿ ಮಂಜೂರಿ ಸ್ಮೆಲ್ಲು ಇನ್ನೂ ಹೊಡಿತಾ ಇಲ್ಲ. ಬಿಸಿ ಬಿಸಿ ಗೋಬಿ ಮಂಜೂರಿ ರೆಡಿ ಆಗ್ತಾಯಿದೆ. ನೋಡಿ, ಗರಿ ಗರಿಯಾಗಿ ರೆಡಿ ಆಗ್ತಾ ಇದೆ. ರೆಡಿ ಆಯಿತು. ಈಗ ಇದನ್ನು ಫ್ರೈ ಮಾಡಿಬಿಟ್ಟು ಗೋಬಿ ಮಸಾಲಾಗೆ ಡ್ರೈ ಗೋಬಿ ರೆಡಿ ಆಗ್ತಾಯಿದೆ. ಇದಾದಮೇಲೆ ಗೋಬಿ ಒಳಗೆ ಹಾಕಿ ಗೋಬಿ ಮಂಜೂರಿ ಮಾಡೋಣ. ಸ್ಟಾರ್ಟಿಂಗ್ ಈ ಥರ ಬಂದು ಈಗ ಪೂಜೆ ಮಾಡ್ತಾಳೆ. ಅವಳು ಬೆಳಗ್ಗೆ ಟೈಮ್ ಆಗಿರಲಿಲ್ಲ, ಹಾಗಾಗಿ ಈಗ ಬಂದು ಸ್ನಾನ ಮಾಡ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದಾಳೆ. ಸರಿ, ಬೆಳಗ್ಗೆ ಹೊತ್ತು ಮಕ್ಳಿಗೆ ಲೇಟ್ ಆಗುತ್ತಲ್ವ, ಹಾಗಾಗಿ ಹೈಸ್ಕೂಲ್ ಅಲ್ವ, ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಈಗ ಬಂದು ರೆಡಿ ಮಾಡ್ತಿದ್ದಾಳೆ. ಈ ನಮ್ಮ ಗೋಬಿ ಮಂಜೂರಿ ಈ ಕಂಡೀಷನಲ್ಲಿ ರೆಡಿಯಾಗಿದೆ. ಈಗ ನಾನು ಜಾಸ್ತಿ ಹಸಿಟ್ಟು ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಸ್ವಲ್ಪ ಡ್ರೈ ಥರನೇ ಮಾಡಿದ್ದೀನಿ. ತುಂಬ ಜಾಸ್ತಿ ಹಸಿಟ್ಟು ಮಿಕ್ಸ್ ಮಾಡಿಲ್ಲ ನಾನು. ಸೊ ಅದಕ್ಕೆ ಈ ಥರ ಕಾಣಿಸ್ತಾಯಿದೆ. ನೀವು ಬೇಕು ಅಂದರೆ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಜಾಸ್ತಿ ಹಸಿಟ್ಟಾಗುತ್ತೆ ಅಂದ್ಬಿಟ್ಟು ನಾನು ಲೈಟಾಗೇ ಮಾಡಿರೋದು. ಆಯಿಲ್ ಕೂಡ ಜಾಸ್ತಿ ಎಳೆಯುತ್ತೆ. ಅದೇ ಬಾಣಲೆಗೆ ಇವಾಗ ಗೋಬಿ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಸಾಸ್ ಇಲ್ಲದ ಕಾರಣ ಟೊಮೆಟೊನೇ ಹಾಕ್ಕೊಂಡು ಈ ಥರ ಚಿಕ್ಕಗೂ ಕಟ್ ಮಾಡ್ಬೋದು, ಇಲ್ಲ ರುಬ್ಬಿ ಕೂಡ ಹಾಕ್ಬೋದು. ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತಲ್ಲ, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಡ್ಕೊಳ್ಳಿ. ಉರಿ ಜಾಸ್ತಿ ಮಾಡಿ. ಕ್ಯಾಪ್ಸಿಕಮ್ಮು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಸೊ ಮರ್ತ್ಬಿಟ್ಟಿದ್ದೀನಿ, ಹಾಗಾಗಿ ಕ್ಯಾಪ್ಸಿಕಮ್ ಇಲ್ಲ. ಸೊ ಅದ್ರ ಬದಲಿಗೆ ಹುಳ್ಳಿಕಾಯಿ ವೆಜಿಟೇಬಲ್ಸ್ ಸೇರಿಸ್ಕೋಬೋದು ಬೇಕು ಅಂದವರು. ಇಲ್ಲ ಅಂದರೆ ಇದೇ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತಲ್ಲ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ.
ಈಗ ಫೈನಲಿ ಮಸಾಲೆ ಎಲ್ಲ ಆಯಿತು ನೋಡಿ. ನಮ್ಮ ಗೋಬಿ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕಿದೆ. ಸೊ ಲಾಸ್ಟ್ ಇನ್ನೂ ಸ್ವಲ್ಪ ಹಾಕ್ತೀನಿ. ನಮ್ಮ ಗೋಬಿ ಈಗ ರೆಡಿಯಾಗಿದೆ. ಇದಕ್ಕೆ ಈರುಳ್ಳಿ ಜೊತೆ ತಿಂದರೆ ಹೋಗ್ಬೋದು. ಫೈನಲಿ ನೋಡಿ ಈ ಥರ ಬಂದಿದೆ ನಮ್ಮ ಗೋಬಿ ಮಂಜೂರಿ. ಟೀನೋ ಸ್ವಲ್ಪ ಧಾರಾವಾಹಿ ನೋಡೋಕ್ಕೆ ನಮ್ಮದು ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ನೋಡಿ ಇವಾಗ ಅಂತೇಳಿ ಬಾಯ್ ಅಂತೇಳಿ. ಯಾರೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್. ಎಲ್ರಿಗೂ ಇನ್ನೊಂದು ಸತಿ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರು ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್. ಮತ್ತೆ ಸಿಗೋಣ.